ಅಧಿಕಾರ ಸಂಘರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಬ್ಯುಸಿಯಾಗಿದ್ದಾರೆ. ಬರೀ ಅದೇ ಚರ್ಚೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವೇ ಸತ್ತು ಹೋಗಿದೆ ಅಂತ ಡಿವಿಎಸ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಸಂಘರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಆಡಳಿತವೇ ಕರ್ನಾಟಕದಲ್ಲಿ ಸತ್ತು ಹೋಗಿದೆ ಅಂತ ಸದಾನಂದ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಳುಗ್ತಾ ಇರೋ ಹಡಗು ಅಂತ ಹೇಳಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನ ಕೆಲವು ದಿನಗಳಿಂದ ನೋಡ್ತಾ ಇದ್ದೀವಿ, ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇಂಥ ಸರ್ಕಾರ ಬೇಡ ನಮಗೆ. ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬಗ್ಗೆ ಡಿವಿಎಸ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡೋಣ. ಸರ್, ರಾಜ್ಯಾದ್ಯಂತ ಈಗ ಇಡೀ ದೇಶಾದ್ಯಂತ ಗಮನ ಸೆಳೀತಿದೆ. ರಾಜಕೀಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ನಡೀತಿದೆ. BJP ಕೂಡ ಅಭಿವೃದ್ಧಿ ಕಡೆ ಗಮನ ಕೊಡಿದರೆ ಇವರು ಕಿತ್ತಾಟ ಮಾಡ್ತಿದೆ ಅಂತ ಇದ್ದಾರೆ. ಏನು ನಡೀತಿದೆ ಸರ್ ರಾಜ್ಯದಲ್ಲಿ? ಸರ್, ಕಾಂಗ್ರೆಸ್ಸು ಒಂದು ಮುಳುಗುತ್ತಿರುವ ಹಡಗು. ಈಗ ಇಡೀ ದೇಶದಲ್ಲಿ 3 ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಅದು ಕೂಡ 2 ಸಣ್ಣ ಪುಟ್ಟ ರಾಜ್ಯ, ಒಂದು ಕರ್ನಾಟಕದಂಥ ರಾಜ್ಯದ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಇತಿಹಾಸ ಕಳೆದ ಹಲವು ದಿನಗಳಿಂದ ನಾವು ಕಂಡುಕೊಂಡಿದ್ದೇವೆ. ಇಡೀ ರಾಜ್ಯದ ಜನ ಕಂಗಾಲಾಗಿದೆ. ಆಡಳಿತ ಪೂರ್ತಿ ಸತ್ತು ಹೋಗಿದೆ ರಾಜ್ಯದಲ್ಲಿ. ಇವತ್ತು ಕಾಂಗ್ರೆಸ್ನ ಈ ಕುರ್ಚಿ ಕಾದಾಟ ರಾಜ್ಯದ ಅತಿವೃಷ್ಟಿಯಿಂದ ಬಡವಾದಂಥ ರೈತರ ಬಗ್ಗೆ ಇರ್ಬೋದು, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆರೆಯುವಂಥದ್ದು ಇರ್ಬೋದು, ಯಾವುದಕ್ಕೂ ಕೂಡ ಗಮನ ಕೊಡದೆ ಮಾಡ್ತಾ ಇರುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇಂಥ ಸರ್ಕಾರ ಇರಬಾರ್ದು ಅಂತ ಹೇಳುವಂಥ ನಮ್ಮ ಆಗ್ರಹ ಅಷ್ಟೇ. ಸರ್, ಈಗ ಮತ್ತೊಂದು ಕಡೆ ತಾವು ತುಮಕೂರಿನಲ್ಲಿ ಒಂದು ಕಡೆ ಹೇಳ್ತಿದ್ರಿ, DK ಶಿವಕುಮಾರ್ ನಮ್ಮ ಕಡೆ ಬಂದರೆ ಅವರ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂದರೆ ಯಾವ ಅರ್ಥ ಕಲ್ಪಿಸಿ? ಸರ್, ನಾನು DK ಶಿವಕುಮಾರ್ ಬಂದರೆ ನಾವು ಸಹ ಮಾಡ್ತೇವೆ ಅಂತಲ್ಲ. ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಆಗಬಾರ್ದು. ಒಂದು ವೇಳೆ ಮಧ್ಯಂತರ ಚುನಾವಣೆ ಆಗದ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಏನಾದರೂ ಮಾಡಿ ಅಂತ ಹೇಳುವಂಥದ್ದು ಹೇಳಿ ಅವರ ಆದೇಶಗಳನ್ನು ಕೊಟ್ಟರೆ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಕೂಡ ಪಾಲಿಸ್ತದೆ. ಅಂದರೆ ಸರ್, ತಮ್ಗೆ ಏನಾದರೂ ಈ ರೀತಿ ಅಂತ ಒಂದು ಸ್ಥಿತ್ಯಂತರ ಬದಲಾವಣೆಗಳಾಗ್ತದೆ ಅನ್ನೋ ಮಾಹಿತಿ ಇದೆಯಾ? ತಾವು ಆ ಪ್ರಯತ್ನಗಳು ಮಾಡ್ತೀರಾ ಸರ್? ಸರ್, ನಾವು ಪ್ರಯತ್ನ ಮಾಡಲ್ಲ. ಅವರು ಸ್ವಯಂಕೃತ ಅಪರಾಧದಿಂದ ಬಿದ್ದುಬಿಟ್ರೆ ಅಂಥ ಸಂದರ್ಭಗಳಲ್ಲಿ ರಾಷ್ಟ್ರೀಯ ನಾಯಕರು ಏನಾಗಬೇಕು ಅಂತ ಹೇಳ್ತಾರೋ ಅದಕ್ಕೆ ಬದ್ಧರಾಗಿ ಕರ್ನಾಟಕ ರಾಜ್ಯದ BJP ಕೆಲಸ ಮಾಡ್ತದೆ. ಎಸ್, ಇದಿಷ್ಟು ಸದಾನಂದ ಗೌಡರ ಮಾತು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.